ಮನೆಯಾಳ ಕೆಂಪಿ ನಿನ್ ಬಿಡಕ್ಕಿಲ್ಲ ಇವತ್ತು ನನ್ನ ಗಂಡ ನನ್ನ ಮನೆಯಾಗ ಕಾಣ್ತಿಲ್ಲ ಅಂತಂದ್ರೆ ನಿಂತಾಕೆ ನೀ ಬಂದವನಿ ಅಂತ ಆಯ್ತು. ಏನೋ ಪಾಪ ಏನೋ ತಿಯಪ್ಪ ಹೋಗ್ಬಿಟ್ಟೈತಿ ನಿನ್ ಗಂಡಂಗೆ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಕ ಹೋಗ್ಬಿಟ್ರೆ ಇದೇನ್ಲೇ ಮಾಡಿದ್ಯಾ. ಇವತ್ತು ನನ್ನ ಗಂಡ ಮನೆಗಿಲ್ಲ ನಿನ್ ಸ್ಯಾರ್ ಗಿಡ್ಕೊಂಡು ಮತ್ತೆ ನಿನ್ನಿಂದನೇ ಬಂದವನಿ ಅಂತ ಹೇಳಿದ್ರೆ ಇವತ್ತು ನಿನ್ ಗಂಡಂಗೆ ಎಲ್ಲಾ ವಿಷಯ ಹೇಳಿ ಎಲ್ಲಾ ವಿಷಯ ಮುಟ್ಸಿ ನಿನಗೆ ಇವತ್ತೊಂದು ಗ್ರಾಚಾರ ನಿನ್ ಗಂಡಂತಾಗ ಬಿಡಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಒಂದು ವರ್ಕಂಡು ಸರೋಜಿನಿ ಅಲ್ಲ ಬೊದ್ದಾಯಿಸ್ಕೊಬಿಡ್ತೀನಿ ನನ್ನ ಹೆಸರನ್ನ ಮನೆಯಾಳಿನ ತಗೊಬಂದು ಬಂದೇ ಇರೆ ನಿನಗೆ ಅಷ್ಟು ಹೊಡೆದ್ರುನುವೆ ಊರಾಗೆಲ್ಲ ಮಾನ ಮರವಾದಿ ಕಳೆದ್ರುನುವೆ ನನ್ನ ಗಂಡನ ಹಿಡ್ಕೊಂಡು ರುಬ್ಬಿದ್ರುನುವೆ ನಿನಗೆ ಬುದ್ಧಿ ಬರಲಿಲ್ಲ ಅಂತ ಹೇಳಿದ್ರೆ ನೀನು ಹಂಗೆ ಹೇಳಿದ್ರೆ ಬುದ್ಧಿ ಬರ್ತದೆ. ನಿನ್ನ ಗಂಡಂಗೆ ಹೇಳೋದೆ ನೀನಿಯಾ ಸರಿ. ನಿನ್ನ ಗಂಡಂಗೆ ಹೇಳಿದ್ರೆ ನಿನ್ನ ಗಂಡ ನೀನು ನಡಕವಾಗಿ ಇಟ್ಕೊಂಡ್ರೆ ಆವಾಗ ನನ್ನ ಸಂಸಾರ ಉಳಿತದೆ. ಇಲ್ಲ ಅಂದರೆ ನಾನು ಬೀದಿಗೆ ಬಂದ್ಬಿಡ್ಬೇಕಾಯ್ತದೆ. ಸರೋಜಿ ಬಿಡ್ಬೇಡ, ಇವತ್ತು ಬಿಡಬೇಡ, ಹೋಗಿ ಹೇಳು ಆಗಿದ್ದಾಗಲಿ ಹೋಗಿ ಹೇಳು. ಸರಜಿ ಎಲ್ಲಿಗೆ ಒಂಟೆ ಪೊದಿ ನೆನ್ನೆಲ್ಲ ಮನೆಯೆಲ್ಲ ತಗೊಂಡು ರುಬ್ಬಿದಿ ನನ್ನ ಗಂಡನ ಆ ಮನೆಯಾಳಿ ಕ್ಯಾಂಪಿ ಮುಂದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಆದ್ರೂ ಮನೆಯಾಳಿ ಕ್ಯಾಂಪಿಂದ ನೀವು ಓಡಾಡ್ತಾವನಲ್ಲ ನನ್ನ ಗಂಡ ಮೂರು ಬಿಟ್ಬಿಟ್ಟು ಏನ್ರ ಹೊಡಿಬೇಕು ಹೇಳು. ಇವತ್ತು ಮನೆಯೆಲ್ಲ ನೋಡಿವಿ ನನ್ನ ಗಂಡ ಇಲ್ಲ. ಎಷ್ಟು ಹುಡುಕ್ಲಿ ನಾನು ನೆನ್ನೆಲ್ಲ ಗಿಣಿಗೆ ಹೇಳ್ದಂಗೆ ಹೇಳಿದೀನಿ. ಆದ್ರೂ ನನ್ನ ಮಗ ಮೂರು ಬಿಟ್ಬಿಟ್ಟು ಹೋಗವನಲ್ಲ ಅವಳು ಮನೆಯಾಳಿಂದೆ ಬಿಟ್ಬಿಡ್ತೀನ. ಹಿಂಗೆ ನೋಡ್ತಾ ಇರ್ಪದಿ ಹೋಗ್ಬಿಟ್ಟು ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಗಂಡಂಗೆ ಹೇಳ್ತೀನಿ ಆ ಕ್ಯಾಂಪಿ ಗಂಡ ಅವಾಗ ಹಾಕೊಂಡು ರುಬ್ಬಿಟ್ಟು ತವ್ರ ಮನೆಗೆ ಓಡ್ ಕಳಿಸ್ತಾನಲ್ಲ ಅವಾಗ ಸದ್ಯ ನನ್ನ ಗಂಡ ಯಾರಿಂದ ಹೋಯ್ತಾನೋ ನಾನು ನೋಡೇ ಬಿಡ್ತೀನಿ. ಏನೇ ಲೇ ಸರಜಿ ಬ್ಯಾಡ ಸುಮ್ಕಿರೆ, ಸುಮ್ಮನೆ ದೊಡ್ಡ ವಿಷಯ ಮಾಡಕ್ ಹೋಗ್ಬೇಡ ನೀನು. ಸುಮ್ಕೆ ಏನಿಯಾ ನಿನ್ ಗಂಡಂಗೆ ಬುದ್ಧಿ ಹೊಳಿತಾನೆ. ನಿನ್ ಗಂಡ ಇಲ್ಲೆಲ್ಲೋ ಕ್ಯಾಮೆಗೆ ಅಂತ ಹೋಗಿತ್ತಾನೆ, ಅವಳ ಜೊತೆ ಏನಕ್ಕೆ ಹೋಗಿತ್ತಾನೆ ಒಂದ್ ಕಿತ ಎಲ್ಲ ಬುದ್ಧಿ ಹೊಳಿದಿಯಲ್ಲ. ಇವಾಗ ಏನ ಅವಳ ಗಂಡಂಗೆ ಗೊತ್ತಾದ್ರೆ ಅಷ್ಟೇನಿಯ ಮುಚ್ಚಿಗಿಸ್ ತಕೊಂಡು ಹಂಗೆ ಕತ್ತರಿಸಾಕ್ಬಿಡಕ್ಕೂ ಯೋಚಿಸ್ತಾನಲ್ಲ ಅವಳ ಗಂಡ. ನಿಂಗೆ ಗೊತ್ತಲ್ಲ ಮೊದ್ಲೇನೆ ಅಪ್ಪಿಯೋನು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡು. ಎಂಥದನ್ನು ಬೇಡ ನಡಿ ಮಂತಕ್ಕೆ ಹೋಗೋನು ಸುಮ್ಮನೆ ನೀಯ. ನಿನ್ ಗಂಡ ಎಲ್ಲ ಮಂತಕ್ಕೆ ಬಂದಿತ್ತಾನೆ ನಡಿ. ಲೇ ಪದ್ದಿ ನಾನು ಬಿಡ್ತೀನಿ ಅನ್ಕಂಡ ಸುಮ್ಮನಿದ್ರೆ ನೀ ಬಿಡಕ್ಕಿಲ್ಲ. ನನ್ನ ಗಂಡನ ತಗ್ಲಾಕಂಟ ಬಿಟ್ಬಿಡ್ತೀನ. ನಿನಗೇನೇ ಗೊತ್ತಾಗಬೇಕು ನನ್ನ ಹೊಟ್ಟೆ ಉರಿ, ನಿನಗೇನು ಗೊತ್ತಾಗಬೇಕು? ನಿನ್ನ ಗಂಡ ಯಾವಳಿಂದನೂ ಹೋಗಕ್ಕಿಲ್ವಲ್ಲ ಅದಕ್ಕೆ ನಿನಗೇನು ಗೊತ್ತಾಗಿಲ್ಲ. ಆದರೆ ನನಗೆಲ್ಲ ಗೊತ್ತಾಯ್ತೈತೆ. ನೀನು ಸುಮ್ಕಿರು, ನಾನು ಬಿಡಕ್ಕಿಲ್ಲ, ಹೋಗೋದೇನೆ ನೀಯ. ಸರಜಿ ನನ್ನ ದೆಯ್ಯ ಐತಲ್ಲ ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಡ್ತದೆ. ಫಿಟ್ಟಿಂಗ್ ಇಕ್ಬಿಟ್ಟು ಏನು ಮಾಡಲಿ ಇವಾಗ? ಈ ಸರಜಿ ಹೋಗಿ ಹೇಳೋದು, ಆವಣೆಯ ಮುಚ್ತಕೊಂಡು ಕತ್ತರಿಸೋದು, ಅಯ್ಯೋ ಇದೆಲ್ಲ ಬೇಕಾ? ಈ ದೆಯ್ಯಕ್ಕೆ ಅದು ಏನು ಖುಷಿ ಆಯ್ತದೋ ಏನೋ. ಒಂಚೂರು ನನಗೆ ಹೇಳಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ. ಅದು ಬಿಟ್ಬಿಟ್ಟು ಎಲ್ಲ ಈ ಸರಜಿಗೆ ಹೇಳ್ಬಿಟ್ಟು ಎಲ್ಲ ಎಡವಟ್ಟೆ ಮಾಡಾಕ್ಬಿಡ್ತಲ್ಲಪ್ಪ. ಸರಜಿ ನಿಂತ ಕಡೆ ಬಂದೆ ನಾನು. ಅಣ್ಣ ಲೇ ಕೆಂಪಿ ಅಣ್ಣ. ಅಯ್ಯೋ ಏನಿಂಗ್ ಗ್ರಾಚಾರವಾಯ್ತು. ಅಣ್ಣ ಇದೇನ್ಲೇ ಕರೆದ್ರೂ ಗೊತ್ತಿಲ್ವಲ್ಲ ಈಚೆ ಕಡಿಕೆ? ಅದೇ ನನಗೂ ಗೊತ್ತಾಯ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಇರು ಒಳಗಡೆಗೆ ಹೋಗಿ ನನಗೆ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಸುಮ್ಕಿರೇ ಬೇಡ, ಬೊತ್ತಾರೇನೋ ಕಾಯಿ. ನೀನು ಸುಮ್ಮನೆ ಒಳಗಡೆಗೆ ಸೀದಾ ಹೊಂಟೋಗ್ಬಿಟ್ರೆ ಸಂಡಕ್ಕಿರಕ್ಕಿಲ್ಲ. ಬೇಕು ಅಂತ ನನಗೆ ನಾನು ಹೇಳ್ಬಿಡ್ತೀನಿ ಅಂತ ಕೆಂಪಿನ ನೀ ಗಂಡನ ಇಟ್ಕೊಂಡು ಬದ್ರುವ ಕೂರಿಸ್ಕೊಬಿಟ್ಟಿರ್ತಾಳೆ. ನಾನು ಒಳಗಡೆ ಕನ ಹೋಗಿ ಹೇಳ್ಬತ್ತೀನಿ, ನೋಡ್ತಾ ಇರು. ಅಯ್ಯೋ ಸರೋಜಿ. ಅಯ್ಯೋ ಸರೋಜಕ್ಕ, ಇದ್ಯಾಕೆ ಹಿಂಗೆ ಬಂದ್ಬಿಟ್ಟೆ ನೆಟ್ಗೆ? ಏನು ವಿಷಯ? ಅಣ್ಣ ಒಳಗಡೆ ನೀ ಐತೆ ಹೇಳು ಸರೋಜಕ್ಕ. ನನ್ನ ಎಂಡ್ರು ಹುಡುಕ ಬಂದ, ನನ್ನ ಎಂಡ್ರು ಕ್ಯಾಂಪಿ ಇಲ್ಲ, ಎಲ್ಲೋ ಓದ್ಲು ಬೆಳಿಗ್ಗೆ ನೀಯ. ನಾನು ಹೇಳಿಲ್ವೇನೆ ನಿನಗೆ? ಅವಳು ಹೋಗೇ ಹೋಯ್ತಾಳೆ, ಬೆಳಿಗ್ಗೆ ನೀ ಹೋಗೇ ಹೋಯ್ತಾಳೆ. ನನ್ನ ಗಂಡನ ಬೆಳಿಗ್ಗೆ ನೀ ಹೋದ, ಇವಳು ಬೆಳಿಗ್ಗೆ ನೀ ಹೋಗವಳೆ ಅಂದ್ರೆ ನನ್ನ ಗಂಡನ ಜೊತೆ ಹೋಗವಳೆ. ಅಯ್ಯೋ ಸುಮ್ಕಿರೆ. ಅಣ್ಣ ನೀನು ಎಂಡ್ರನ್ನ ಹೆಂಗ ಆಡ್ಕು ಕಿಕ್ಕಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಗೊತ್ತಿನ ಗೊತ್ತಾಗಿಲ್ವಾ? ಏನೋ ಅಡ್ಕೆನಾ? ಇಲ್ಲ ಕಣ್ ಸರೋಜಕ್ಕ, ಅಡ್ಕೆ ನಾವೆಲ್ಲಿಂದ ತರನಿ? ದುಡ್ಡು ಕೊಟ್ಬಿಟ್ಟು ಒಂದು ಸ್ವಲ್ಪ ಕೊಂಡ್ಕೊಬತ್ತೀವಿ ಅಷ್ಟೇನಿಯ. ಮೊದ್ಲಾಗಿದ್ರೆ ಇರೋದು, ಇವಾಗಂತೂ ಅಡ್ಕೆ ಗಿಡ್ಕೆ ಎಲ್ಲನೂ ಏನೂ ಇಲ್ಲ. ಅಡ್ಕೆ ಅಲ್ಲಣ್ಣ, ಎಂಡ್ರನ್ನ ಅಡ್ಕು ಕಿಕ್ಕಳದು ನಿನಗೆ ಗೊತ್ತಿಲ್ವಾ ಅಂತ ಹೇಳಿದ್ದು. ಇಲ್ಲ ಕಣಕ್ಕ, ಅಡ್ಕೆ ಗಿಡ್ಕೆ ಎಲ್ಲನೂ ಮನೆಗಿಲ್ಲ. ಇವ್ನಿಗೆ ಹಿಂಗೆ ಹೇಳಿದ್ರಾಗಲ್ಲ, ಇಂಡೈರೆಕ್ಟಾಗಿ ಹೇಳಿದ್ರಾಗಲ್ಲ, ಡೈರೆಕ್ಟಾಗಿ ಹೇಳೋದೇ ನಿಯ ಮೇಲು. ನೋಡೋಣ ನೀನು ಎಂಡ್ರನ್ನ ನೀನು ಸರಿಯಾಗಿ ಕಲ್ತ್ಕೊಳ್ಳೋಣ. ನೋಡು ನನ್ನ ಗಂಡುನಿಂದ ಬಿದ್ಬಿಟ್ಟವಳೆ ನೀನು ಎಂಡ್ರು. ನನ್ನ ಗಂಡುನಿಂದ ಲವ್ವಿ ಡಬ್ಬಿ ಮಾಡ್ಕೊಂಡು ಆಡ್ತಾವಳೆ. ಅಣ್ಣ ನಾನು ಸಂಸಾರಸ್ತ್ರಣ, ನನಗೂ ಜೀವನ ಮಾಡ್ಬೇಕು ಮುಂದೆ ಇನ್ನೂ ಭಾಳ ಆಯ್ತು. ನನಗೂ ಮಕ್ಳು ಮರಿ ಎಲ್ಲನೂ ಅವರೇ. ನೀನು ಎಂಡ್ರ ಹಿಂಗೆ ಬಂದ್ಬಿಟ್ಟು ನನ್ನ ಗಂಡನಿಂದ ತಿರ್ಕೊಂಡು ಓಡಾಡ್ಕೊಂಡಿದ್ರೆ ನನ್ನ ಜೀವನನೂ ಹಾಳಾಗೋಯ್ತದೆ ಕಣಣ್ಣ. ಈಗಲೇ ಹೇಳಿದ್ದೀನಿ, ನೀನು ಎಂಡ್ರನ್ನ ಸರಿಯಾಗಿ ಇಟ್ಕೊಂಡು ಬಂದ ತಕ್ಷಣ ಏನಿಯ ಸರಿಯಾಗಿ ಕೈ ಕಾಲು ಮುರಿದ್ಬಿಟ್ಟು ತವ್ರ ಮನೆಗೆ ಓಡಿಸ್ಬಿಡು. ಇಲ್ಲಾಂದರೆ 4 ಬಾರಿಸ್ಬಿಟ್ಟು ಕೈಗೂ ಕಾಲಿಗೂ ಬರೆ ಎಳೆದ್ಬಿಟ್ಟು ಮನೆಗೆ ಮಾಡಿಕೊಬಿಡು. ಅದು ಬಿಟ್ಬಿಟ್ಟು ನನ್ನ ಗಂಡನಿಂದ ಏನಾರನೂ ಕಳಿಸ್ದೋ ನಾನು ಸುಮ್ಕಿರಕ್ಕಿಲ್ಲ. ನಿನ್ನ ಎಂಡ್ರು ನನ್ನ ಗಂಡನ ಮಾಡಿಕೊಂಡು ಇಷ್ಟು ಎಲ್ಲನೂ ಮಾಡ್ತಾವಳೆ. ನನ್ನ ಕೈಲಂದ್ರೆ ಸಹಿಸಕ್ಕಾಯ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಆದ್ರೂ ಬೇಡ, ನಿನ್ಗೊಂದು ಮಾತು ಹೇಳೋಣ. ನಿನ್ಗೊಂದು ಮಾತು ಹೇಳಿದ್ರೆ ಎಲ್ಲನೂ ಸೊರು ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನೋಡು ನಿಂಗೆ ಹೇಳಿದ್ದೀನಿ, ನೀನು ಎಂಡ್ರು ವಿಸಿವ. ನೀನು ಎಂಡ್ರನ್ನ ಅಡ್ಕೋಗಿ ಇಕ್ಕಳೋದೆಲ್ಲ ಅಂದರೆ ನಿನಗೆ ಬಿಟ್ಟಿದ್ದು. ಓ ನನ್ನ ಎಂಡ್ರು ಅಡ್ಕೆ ಕೊಡೋಳ ನಿಮಗೆ? ಅವಳು ತವ್ರ ಮನೆಯಿಂದ ತಗೊಬರಳಕ್ಕ, ಆವಾಗ ಕೊಡೋಳು ಅಂತ ಅನ್ನಿಸ್ತದ ಕೆಂಪಿ. ಇವಾಗೆಲ್ಲನೂ ಅಡ್ಕೆ ಪಡ್ಕೆ ಎಲ್ಲ ಏನೂ ಇಲ್ಲ. ಓ ಏನು ಮಾಡನಿ? ಇಲ್ಲ ಕಣಕ್ಕ, ಅಂಗಡಿಗೆ ಹೋಗ್ತಾಗ ನಾನು ಅಂಗಡಿಗೆ ನೀವು ಹೋಗಿ ತಗೊಳ್ಳೋದು. ನೀನು ಎಂಡ್ರು ನನ್ನ ಗಂಡನ ಮಡಿಕೊಂಡವಳೆ.
ನಮ್ಮ ತಾಯಣೆಗೂ ಅಡಿಕೆ ಮಾಡಿಕೊಂಡಿಲ್ಲ ಕಣಕ್ಕ ನಾನು. ನಮ್ಮ ತಾಯಣೆ ಕೇಳ್ತಿದ್ದೀನಲ್ಲ, ನಮ್ಮ ತಾಯಣೆಗೂ ಮಾಡಿಕೊಂಡಿಲ್ಲ ನಾನು. ಇವನೇನು ನಾನು ಯೋತಿ ಅಂದರೆ ಪ್ರೇತಿ ಅಂತಾನಲ್ಲ ಇವನು. ಹಾಂ, ನಾನು ಇವಳು ಎಂಡ್ರು ಬಗ್ಗೆ ಹೇಳ್ತಾ ಇದ್ರೆ ಏನೋ ಅಡಿಕೆ ಬಗ್ಗೆ ಮಾತಾಡ್ತಾವನಲ್ಲ. ಏನಾರ ಎಂಡ್ರನ್ನ ಬಿಟ್ಟೆ ಅವಳ ವಿಷಯ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಡಿಸಿಷನ್ ಏನಾರ ಮಾಡ್ಕೊಬಿಟ್ನ ಏನು? ನೀನು ಎಂಡ್ರು 3 ಬಿಟ್ಬಿಟ್ಟು ನನ್ನ ಗಂಡನಿಂದೆ ಓಡಾಡ್ತಾವಳೆ. 3 ಬಿಟ್ಬಿಟ್ಟು ಓಡಾಡ್ತಾವಳೆ ನನ್ನ ಗಂಡನಿಂದೆ. ಈಗಲೇ ಹೇಳಿದ್ದೀನಿ, ಇದೆಲ್ಲ ಸಂದಕ್ಕಿರಕ್ಕಿಲ್ಲ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊನ್ನೆಲ್ಲ ಸರಿಯಾಗಿ ಬೆಂಡ್ ಎತ್ತಿದ್ದೀನಿ ನಿನ್ನ ಎಂಡ್ರಿಗೆ. ಇನ್ನೊಂದು ಕಿತ ಬೆಂಡು ಎತ್ತಿಬಿಡ್ತೀನಿ ಇನ್ನೊಂದು ಕಿತ. ಏನು ಸರ್ ಅದಕ್ಕ ಬೆಂಡೆ? ಅಯ್ಯೋ, ಜ್ವಾಳ ಎಲ್ಲ ಆಡ್ಸಿದ್ಮೇಲೆ ಮಿಕ್ಕಿತ್ತಲ್ಲ ಬೆಂಡುಗಳೆಲ್ಲನೂ. ಅಯ್ಯೋ, ಅಪ್ಪಕ್ಕನ ಮನೆ ನೀವು ಒತ್ಕೊಂಡು ಹೋಗ್ಬಿಟ್ರು ಕಣಕ್ಕ. ಇದೇನಕ್ಕ ನೀನು ಅಡಿಕೆ ಬೇಕು ಬೆಂಡು ಬೇಕು ಅಂತ ಹೇಳ್ಬಿಟ್ಟು ಬಂದು ಕೇಳ್ತೀಯ? ನಮ್ಮ ಮನೆ ತಾಗ ಎಲ್ಲಿರ್ತಾವಕ್ಕ? ಎಲ್ಲ ಅವತ್ತಿಂದ ಅವತ್ತು ಖಾಲಿ ಆಗೋಗ್ಬಿಡ್ತವೆ. ಎಲ್ಲ ಮುಂಚಿತವಾಗಿ ಬಂದ್ಬಿಟ್ಟು ನೀವು ಕೇಳ್ಬಿಟ್ಟು ಒತ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ನಿಧಾನಕ್ಕೆ ಬಂದರೆ ಎಲ್ಲಿ ಸಿಗ್ತವೆ ಹೇಳು? ಲೇ ಗುಬಾಳ್ ನನ್ನ ಮಗನೇ, ಯೋಸ್ಕಿತಾರ ನಿಂಗೆ ಹೇಳೋದು? ನೀನು ಎಂಡ್ರು ನನ್ನ ಗಂಡನ ಮಡಿಕೊಂಡವಳೆ ಅಂತ ಹೇಳ್ಬಿಟ್ಟು ಯೋಸ್ಕಿತಾನಲ್ಲ ಹೇಳೋದು? ಅಯ್ಯೋ ಸರೋಜಕ್ಕ, ಮನೆಗಿಲ್ಲ ಅಂತ ಹೇಳಿದಕ್ಕೆ ಕೊಳ್ಪಟ್ಟು ಹಿಡ್ಕಂತೀಯಲ್ಲ. ಯಾರಾದ್ರೂ ಕೇಳಕ್ ಬಂದ್ರೆ ಹಿಂಗೆ ಯಾರಾದ್ರೂ ವರ್ತಿಸ್ತಾರ? ಬಿಡಕ್ಕ. ಇದೇನು ಬಂದ್ಬಿಟ್ಟು ನನ್ನ ಕೊಳ್ಪಟ್ಟಿನೇ ನೀ ಹಿಡ್ಕೊಬಿಟ್ಟಿದ್ಯಲ್ಲ ನೀನು. ನಮ್ಮ ಮನೆಗೆ ಇಲ್ಲ ಅಂತ ಹೇಳಿದ್ರು ಯಾವ ಸೀಮೇಳ್ ನೀನು? ಬುದಕ್ಕ, ನೀನ ಹೊಸಿ ಬುದ್ಧಿ ಹೇಳು. ಸರಜಿ ಸಮಾಧಾನ ಮಾಡ್ಕಳೆ. ಬಾರ್ಲೆ ಈ ಕಡೆ ನೋಡ್ಲೆ. ಮತ್ತೆ ಆವಾಗಿಂದ ಬಡ್ಕೊಂಡು ಸಾಯ್ತಾ ಇವನಿ. ಆದ್ರೆ ಇವನು ಕೇಳಿಸ್ಕೊಂತಾನೆ ಇಲ್ಲ. ಮಾಡಿಕೊಂಡವಳೆ ಅಂತ ಹೇಳಿದ್ರು ಕೇಳಿಸ್ಕೊಂತಾನೆ ಇಲ್ಲ. ಅಕ್ಕ, ನಮ್ಮ ತಾಯಣೆ ಮಾಡಿಕೊಂಡಿಲ್ಲ ಕಣಕ್ಕ. ನಾನು ಅಡಕೇನು ಬೆಂಡು ಏನು ಮಾಡಿಕೊಂಡಿಲ್ಲ ಕಣಕ್ಕ. ನಮ್ಮ ತಾಯಣೆ ಮಾಡಿಕೊಂಡಿಲ್ಲ ಕಣಕ್ಕ. ನಿಂಗೆ ಅಷ್ಟೊಂದು ಏನಾದ್ರೂ ಡೌಟ್ ಇದ್ರೆ ಹೋಗ್ಬಿಟ್ಟು ಒಳಗಡೆ ನಮ್ಮ ಮನೆಯೆಲ್ಲ ನೋಡ್ಕೊಳಕ್ಕ. ಇದೇನಕ್ಕೋ ನಾನು ಏನು ಮ್ಯಾಲ್ ಬೀಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದೇನಕ್ಕ ಹಿಂಗೆ ನೀನು ಕೊಳ್ಪಟ್ಟು ಹಿಡ್ಕೊಂಡು ಕೇಳ್ತಿಯಲ್ಲ? ಇದು ಯಾವ ಸೀಮೆ ನ್ಯಾಯ ಅಂತೀನಿ? ಸುಮ್ಮನೆ ಕೈ ತೆಗೆದ್ರೆ ಸರಿ, ಇಲ್ಲಾಂದ್ರೆ ನಾನು ಹೆಂಗಸು ಅಂತ ನೋಡಕ್ಕಿಲ್ಲ. ನಾನು ಜೋರ್ ಮಾಡ್ಬೇಕಾಯ್ತದೆ. ಈಗ ಸುಮ್ಮನೆ ನೀ ಕೈ ತೆಗೆದ್ರೆ ನೀನು ಸಂದ ಬಿಡುವ. ಲೇ ಸರೋಜಿ, ಬುಡೆ ನೋಡೆ ಪದ್ದಿ, ಈ ಮೊಳ್ಳಿ ನನ್ನ ಮಗಂಗೆ ಎಷ್ಟು ಬಾಯ್ಬಿಟ್ಟು ಹೇಳಿದ್ರು ನನಗೆ ಕೇಳಿಸ್ಕೊಂತಾನೆ ಇಲ್ಲ. ನಾನು ಎಲ್ಲೋ ಸಾಯ್ಲೆ. ಈ ಅಣ್ಣ ಹಿಂಗೆ ಏನಾಯ್ತು? ಕಿವಿಯೆಲ್ಲ ಸಂದಕ್ಕೆ ಕೇಳಿಸೋದಲ್ವಾ? ಅದು ಏನಾಯ್ತು ಅಂತ ನಿನಗೆ ಗೊತ್ತಿಲ್ಲ ಕಣಪ್ಪ. ಒಳ್ಳೆ ಸುರೈತಲ್ಲ. ಲೇ ಸರೋಜಿ, ಏನೋ ಆಗಿರಬೇಕು ಇದ್ರ ಮಧ್ಯ. ನಾನು ಎಲ್ಲ ನೋಡ್ಕೋತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಗಂಡ ಇನ್ನೊಂದು ಕಿತ ಇವಳೆ ಈ ಅಪ್ಪನ ಎಂಡ್ರ ಜೊತೆ ಓಡಾಕಿಲ್ಲ. ಹಂಗೇನಾರ ಒಂದು ಪ್ಲಾನ್ ಮಾಡಿದ್ರೆ ಆಯಿತು. ನಿನ್ನ ಗಂಡು ನೀನು ಅಡ್ಕೋಕ್ ತಗೊಂಡ್ರೆ ಆಯಿತು. ಯಾರು ಬ್ಯಾರ ಮನೇಲಿ ಅಡ್ಕೋಕ್ ಬರೋಕ್ಕಿಲ್ಲ. ನಮ್ಮ ಗಂಡು ನಾವೇ ಅಡ್ಕೋಕ್ ತಗೋಬೇಕು. ಅವಾಗ ಅವಳು ಸುಮ್ಮನೆ ಆಯ್ತಾಳೆ. ಈಗ ಅಪ್ಪಂಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಏನೋ ಆಗೈತೆ ಅನ್ನಿಸ್ತದೆ ಅಪ್ಪಂಗೆ. ಏನಾಗೈತೆ? ಕಳ್ಳನ ಮಗ ಇಲ್ಲ ಈ ನನ್ನ ಮಗನೂ ನಾಟಕ ಆಡ್ತಾವನೆ ಅಂತ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ. ನೋಡು, ನಾನು ಏನೋ ಹೇಳಿದ್ರೆ ಏನೋ ಹೇಳ್ತಾನೆ. ನನಗೆ ಸಹಿಸಕ್ಕಂತೂ ಆಯ್ತಾನೆ ಇಲ್ಲ. ಇನ್ನೊಂದು ಕಿತ ಬಂದು ನೀನು ನೋಡ್ಕೊತೀನಿ ಕಳ್ಳ. ಇನ್ನೊಂದು ಕಿತ ಬಂದು ನೋಡ್ಕೊತೀನಿ. ಮೊದಲು ನೀನು ಹೆಂಡ್ತಿ ನೋಡ್ಕೊತೀನಿ. ನೀನು ಎಂಥ ಗಂಡಸ್ಲ? ನೀನು ಎಂಥ ಗಂಡಸು? ನೀನು ಎಂಡ್ರು ಬ್ಯಾರನಿಂದೆ ಹೋದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಲ್ಲ ನೀನು. ನೀನು ಎಂಥ ಗಂಡಸಿರ್ಬೇಡ ನೀನಂತೂ. ಏಡಿ ನೀನಂತೂ. ಅಕ್ಕ, ಏಡಿಕಾಯಿ ಕೆರೆಗೆ ಹೋಗ್ಬೇಕು ಕಣಕ ಸಿಗಕ್ಕೆ. ನಮ್ಮನೆಗೆ ಎಲ್ಲಕ್ಕ ಸಿಗ್ತಾವೆ ಏಡಿಕಾಯಿ. ಏಯ್, ನನಗೆ ಗೊತ್ತಿರೋ ಪಾಪಕ್ಕೆ ನೀನು ಕೊಲೆ ಮಾಡಾಕ್ಬೇಕು ಅನ್ನಿಸ್ತಾ ಇತ್ಕಂಡ್ಲಾ. ಏನು ಮಾಡ್ತೀಯಾ? ರುಬ್ಬಿ ಎಸ್ತು ಬಿಡ್ತಿದ್ದೆ ನಿನ್ನ. ಬಿಡು, ಬತ್ತೀನಿ ಮಾಡ್ತೀನಿರು. ಲೇ ಸರೋಜಿ, ಹುಸಿ ತಡ್ಕಳೆ, ಕಿರ್ಚಾಡ್ಬೇಡ. ಹುಸಿ ತಡ್ಕಳೆ. ಏನೋ ಒಂದು ಮಾಡಿದ್ರೆ ಆಯ್ತು. ಮೊದಲು ನಿನ್ನ ಗಂಡ ನೋಡ್ಕೊಳ್ಳಿವಂತೆ ಬಾ. ಅದು ಎಲ್ಲೈತ ಅಣ್ಣಯ್ಯ ಹುಡುಕಿ ನೋಡಿ ಮಾಡೋಣ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬಾ ಇಟ್ಲಾ ಸುಮ್ಮನೆ ನೀಯ. ಲೇ ಪದ್ದಿ, ನಿನಗೂ ಗೊತ್ತು, ನನಗೂ ಮಕ್ಳವ್ರ ಕಣ್ಲೆ ಮಕ್ಳವ್ರೆ. ನನ್ನ ಗಂಡ ಇವಳಿಂದ ಓಡಾಡ್ತಾ ಇದ್ರೆ ಅದು ಹೆಂಗೆ ನಾನು ಸುಮ್ಕಿರಕಾಯ್ತದೆ? ನೀನೇ ಹೇಳೆ. ನಾನು ಅದು ಹೆಂಗೆ ಸುಮ್ಮನಿರಲಿ? ನೀನೇ ಹೇಳೆ. ಮಕ್ಕಳು 10 ರೂಪಾಯಿನೂ ನನ್ನ ಮಕ್ಕಳು ಕೇಳಿದ್ರೆ ತಂದಾಕಿಲ್ಲ. ನನ್ನ ಗಂಡ ಅವಳಿಂದೆ ಬಿದ್ದುಬಿಟ್ಟು ಹಾಳು ಬಿದ್ದು ಹೋಗ್ಬಿಟ್ಟು ಅನ್ಕಂಡ್ಲೆ. ಹಾಳು ಬಿದ್ದು ಹೋಗ್ಬಿಟ್ಟವನೇ. ಈಗ ನಾನು ಏನು ಮಾಡಬೇಕು ಅಂತಲೇ ನೀ ಗೊತ್ತಾಯ್ತಿಲ್ಲ ಕಣ್ಪದ್ದಿ. ಗೊತ್ತಾಯ್ತಿಲ್ಲ. ನಾನು ಹೊಟ್ಟೆ ಊರಿಗೆ ಯಾರಿಗೆ ಹೇಳ್ಕೊಳ್ಳಿ? ಇವಳನ್ನ ತಗ್ಲಾಕೊಂಡಾಗಿಂದ ನನ್ನ ಗಂಡ ಏನು ಮನೆಗೆ ತಂದಾಗ್ತಿಲ್ಲ ಸರಿಯಾಗಿ. ನನ್ನ ಕಷ್ಟ ನನಗೆ ಗೊತ್ತಿಲ್ಲ. ನನ್ನ ಕಷ್ಟ ನನಗೆ ಗೊತ್ತು. ಸರೋಜಿ, ತಲೆ ಕೆಡಿಸ್ಕೊಬೇಡ ಕಣ್ ಸರೋಜಿ. ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ನೀನು ಯಾಕೆ ಟೆನ್ಷನ್ ತಗತ್ತೀಯಾ? ಏನೋ ಒಂದು ಮಾಡೋಣ. ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಕೆಂಪಿಗೆ. ನೀನು ಸುಮ್ಕಿರು. ಬಾ ಮನೆಗೆ ಹೋಗೋಣ ಬಾ. ಇಲ್ಲಿ ಅಪ್ಪಂತ ಕಿರ್ಚಾಡಿ ಏನೂ ಪ್ರಯೋಜನ ಇಲ್ಲ. ಇವನ್ಗೇನೋ ಆಗೈತೆ. ಎಷ್ಟು ಜನ ಹೆಣ್ಮಕ್ಳು ನನ್ನಂಗೆ ಕೊರಗ್ತಾವ್ರು ಗೊತ್ತೇನೆ? ಎಷ್ಟು ಜನ ಗಂಡುಗಳು ಬ್ಯಾರೆಳಿಂದ ತಿರ್ಕೊಂಡು ಬ್ಯಾರೆಳಿಗೋಸ್ಕರ ದುಡ್ಡು ಖರ್ಚು ಮಾಡ್ಕೊಂಡು ಮನೆಗೆ ದುಡ್ಡು ತಂದಾಗ್ತಿದ್ದಂಗೆ ಎಷ್ಟೆಲ್ಲ ಮಾಡ್ತಾವ್ರು ಗೊತ್ತಾಪದ್ದಿ. ನಿನ್ನ ಗಂಡ ಒಳ್ಳೆಯವನಾಗಿರೋದಕ್ಕೆ ನಿನ್ಗೇನು ಗೊತ್ತಾಯ್ತಿಲ್ಲ. ನಮ್ಮಂಥವ್ರ ಕಷ್ಟ ಅನುಭವಿಸಿರೋರು ಮಾತ್ರ ನಿನಗೆ ಗೊತ್ತು. ಏನಾರ ಮಾಡಲೇಬೇಕು ಕಣ್ಲೆ, ಏನಾರ ಮಾಡಲೇಬೇಕು. ನನ್ನ ಗಂಡನ ನಾನು ನಮ್ಮ ಮನೆಗೆ ಇರಿಸ್ಕೊಂಡು ಅವ್ರು ಸವಸಕ್ಕೆ ಹೋಗಿದ್ದಂಗೆ ಮಾಡಲೇಬೇಕು. ಸರಿ ಬಾ, ಇವಾಗ ಹೋಗೋಣ ಬಾ. ನೀನೇನು ಟೆನ್ಷನ್ ತಗೋಬೇಡ. ನಿನ್ನ ನೋವು ನಂಗೆ ಅರ್ಥ ಆಯ್ತೈತೆ. ಬಾ ಹೋಗೋಣ ಬಾ. ನಿನ್ನ ಬಾಯಿಗೆ ಮುಣ್ಣಾಕ. ಯೋಲ ಈ ಸರೋಜಿಗೆ ಏನಾಯ್ತು? ಬಂದ್ಬಿಟ್ಟು ನಮ್ಮನೆ ಸಾಮಾನುಗಳನ್ನ ನೀ ಕೇಳ್ತಾಳೆ. ಬೆಂಡ್ ಬೇಕು, ಅಡಿಕೆ ಬೇಕು, ಯೋಡಿ ಬೇಕು ಅಂತ ಹೇಳ್ಬಿಟ್ಟು ತಿರು ನನ್ನೇ ಏನಿಯ ಉಕ್ಕೊಂಡು ಬೈಕೊಂಡು ಒಯ್ತಾಳೆ. ಏನು ಕತೆಯೋ ಏನು ಇದು. ಸರಿ ಬಿಡು, ಹೋಗೋಣ ಒಳಗಡಿಕೆ. ಇಲ್ಲೇ ನಿಂತ್ಕೊಂಡ್ರೆ ಇನ್ನೊಂದು ಕಿತ ಬಂದು ಅಡ್ಕಾಯಿಸ್ಕೊಬಿಡ್ತಾಳೆ. ನಮ್ಗೆ ಯಾಕೆ ಬೇಕು?